ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ದೀರಾ, ಇಲ್ಲ ಈಗೀಗ ಯಾರು ಸ್ಟಾರ್ಟ್ ಮಾಡಿದ್ದೀರಾ, ಲೈಕ್ 1 ಮಂತ್ ಆಗಿದೆ, 2 ಮಂತ್ಸ್ ಆಗಿದೆ, ಆ್ಯಂಡ್ ಇಲ್ಲ ಯಾರು ಈಗ ಯೋಚನೆ ಮಾಡ್ತಿದ್ದೀರಾ ಈಗ ನಾನು ಯೂಟ್ಯೂಬ್ ಚಾನಲ್ನ ಮಾಡಬೇಕಂತ ಯಾರು ಯೋಚನೆ ಮಾಡ್ತಾ ಇದ್ದೀರಾ, ಆ್ಯಂಡ್ ಆಲ್ರೆಡಿ ಯಾರು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀರಾ, ಸೊ ಅವರೆಲ್ಲ ಈ ವಿಡಿಯೋ ನೋಡೋದೇನು ಬೇಕಾಗಿಲ್ಲ. ಸೊ ಈಗಿಲ್ಲ ಯಾರು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ಈಗೀಗ ಯಾರು ಸ್ಟಾರ್ಟ್ ಮಾಡಿದ್ದೀರಾ, ಸೊ ಅವ್ರು ಮಾತ್ರ ನೋಡಿ ಅಂತ ನಾನು ರಿಕಮೆಂಡ್ನ ಮಾಡ್ತೀನಿ. ಯಾಕಂದರೆ ಅವ್ರಿಗೋಸ್ಕರ ಒಂದು ಅಡ್ವೈಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ, ಓಕೆನಾ. ಸೊ ಏನಂತ ತಿಳ್ಕೊಂಡು ಬರೋಣ. ಸೊ ಗೈಸ್, ಈಗ ನೀವು ಏನಂದರೆ ಈಗ ಹೊಸ ಯೂಟ್ಯೂಬರ್ಸು ಚಾನಲ್ ಏನಕ್ಕೆ ಓಪನ್ ಮಾಡ್ತಾರೆ ಅಂದರೆ ಒಬ್ಬರಿಂದ ಇನ್ಸ್ಪೈರ್ ಆಗಿ. ಸೊ ಒಬ್ಬರಿಂದ ಇನ್ಸ್ಪೈರ್ ಆಗಿನೇ ಅಲ್ವಾ ಓಪನ್ ಮಾಡೋದು. ಸೊ ನಾನೂ ಓಪನ್ ಮಾಡಿರೋದು ನಾನಾಗೆ ಏನು ಓಪನ್ ಮಾಡಿಲ್ಲ, ನಾನು ಒಬ್ಬರು ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಇದು ಎಲ್ಲದರಲ್ಲೂ ಕಾಮನು. ಸೊ ಇನ್ಸ್ಪೈರ್ ಆಗೋದು ತುಂಬ ಕಾಮನ್, ಇನ್ಸ್ಪೈರೇಷನ್ ಆಗೋದು ತುಂಬ ಇಂಪಾರ್ಟೆಂಟ್. ಹಂಗೆ ಕೆಲವೊಬ್ಬರು ಯೂಟ್ಯೂಬರ್ಸು ಯೂಟ್ಯೂಬಲ್ಲಿ ಹೇಳ್ತಾರೆ, ಸೊ ನಾನು ಫಸ್ಟು ಹೀಗಿದ್ದೆ, ಈಗ ಹೀಗಾದೆ, ಫಸ್ಟು ನಾನು ಇಷ್ಟು ಬಡವ ಆಗಿದ್ದೆ, ಈಗ ನೋಡಿ ನನ್ನ ಹತ್ರ ಕಾರ್ ಇದೆ, ಬಂಗ್ಲೆ ಇದೆ, ಆ್ಯಂಡ್ ವಿದೇಶದಲ್ಲಿ ಓಡಾಡ್ತಿದ್ದೀನಿ, ಇದು ಅದು ಅಂತ ತುಂಬ ಯೂಟ್ಯೂಬರ್ಸ್ ಇರ್ತಾರೆ. ಲೈಕ್ ಬ್ಲಾಗರ್ಸ್ ಆಯಿತು, ಲೈಕ್ ಟೆಕ್ ಯಾರು ಟಚ್ ಮಾಡ್ತಾರೆ ಅವರಾಯಿತು, ಇನ್ನು ಕೆಲವೊಬ್ರು ಎಂಟರ್ಟೈನ್ಮೆಂಟ್ದು ಚಾನಲ್ಸ್ ಆಯಿತು, ಇನ್ನೂ ತುಂಬ ಕ್ಯಾಟಗರಿಯಲ್ಲಿ ಚಾನಲ್ಸ್ಗಳು ವರ್ಕ್ ಮಾಡ್ತಾ ಇರ್ತಾರಲ್ಲ. ಸೊ ಅವರೆಲ್ಲ ಶೋ ಅಪ್ ಮಾಡ್ತಾರೆ, ತೋರಿಸ್ತಾರೆ. ಬಟ್ ಈ ಶೋ ಅಪ್ ಮಾಡ್ತಾರೆ, ತೋರಿಸ್ತಾರೆ, ಇದು ನಿಜಾನ ಸುಳ್ಳ? ಇದು 99% ನಿಜಾನೇ. ಸೊ ಅವ್ರು ಹೇಳೋದೆಲ್ಲ ನಿಜಾನೇ, ಏನು ಸುಳ್ಳು ಏನಲ್ಲ, ಓಕೆನಾ. ಸೊ ಅಲ್ಲಿ ಯಾವುದೋ 1% ಯಾರಾದರೂ ಆ ಥರ ಹೇಳ್ಬೋದು, ಬಟ್ ಇದು 99% ಬಂದುಬಿಟ್ಟು ಏನಿದೆ ಇದು ನಿಜ. ನೀವು ಇನ್ಸ್ಪೈರ್ ಆಗ್ತೀರಾ, ಇನ್ಸ್ಪೈರ್ ಆಗೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ಅವರೆಲ್ಲ ಏನೆಲ್ಲ ಶೋ ಮಾಡ್ತಾರೆ ಅದು ನಿಜಾನೇ. ಬಟ್ ಈಗಿಂದ ಕೆಲವರು ಮಕ್ಕಳು ಏನಿದ್ದಾರೆ, ಲೈಕ್ 15 ಇಯರ್ಸ್ ಆಯಿತು, 16 ಇಯರ್ಸ್ ಆಯಿತು, ಈ ಮಕ್ಕಳು ಎಲ್ಲ ಏನಿರ್ತಾರೆ, ಲೈಕ್ ಸ್ವಲ್ಪ ಜನ ಅಂದ್ಕೊಂಡಿರ್ತಾರೆ ಈಗ ಬೈಕ್ ಇದ್ದರೆ, ದುಡ್ಡಿದ್ದರೆ, ಆ್ಯಂಡ್ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಮಾತ್ರ ನಮಗೆ ನಮ್ಮ ಗರ್ಲ್ಫ್ರೆಂಡ್ ನಮಗೆ ಸಿಗೋದು ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ಲೈಕ್ 15 ಇಯರ್ಸ್ 16 ಇಯರ್ ಏಜ್ ಮಕ್ಕಳು, ಓಕೆನಾ. ಸೊ ಅವರಾಗ ಏನು ಹುಡುಕ್ತಾರೆ, ಒಂದು ಅರ್ನಿಂಗ್ ಮಾಡೋ ಪ್ಲ್ಯಾಟ್ಫಾರ್ಮ್ನ ಹುಡುಕ್ತಾರೆ, ಆ್ಯಂಡ್ ಅವ್ರಿಗೆ ಯೂಶ್ವಲಿ ಸಿಗುತ್ತೆ ಯೂಟ್ಯೂಬ್, ಓಕೆನಾ. ಸೊ ಅವ್ರು ಏನು ಮಾಡ್ತಾರಂದರೆ ಈಗ ಏನು ಯೂಟ್ಯೂಬ್ ಮಾಡೋದಕ್ಕೋಸ್ಕರ ಅವರು ಏನು ಓದ್ತಾ ಇರ್ತಾರೆ, ಓಕೆನಾ, ಸ್ಟಡಿ ಏನು ಮಾಡ್ತಾ ಇರ್ತಾರೆ ಅದನ್ನು ಬಿಟ್ಬಿಟ್ಟು ಯೂಟ್ಯೂಬಿಗೆ ಬರ್ತಾರೆ. ಅವರು 3 ಇಯರ್ಸ್ ಹತ್ರ ವರ್ಕ್ ಮಾಡ್ತಾರೆ, ಅವ್ರಿಗೆ ಏನೂ ಪ್ರಯೋಜನ ಆಗೋಲ್ಲ. ಸೊ 3 ಇಯರ್ಸಿಂದ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರದ್ದು ಯಾವುದೂ ಡಾಲರ್ಸು ಆಗೋಲ್ಲ, ಆ್ಯಂಡ್ ಮಾನಿಟೈಸೇಷನ್ನು ಆಗಿರುತ್ತೆ, ಅಷ್ಟು ವ್ಯೂಸ್ನೂ ಬರೋಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಟೈಮ್ ವೇಸ್ಟ್ ಅಂತ ಆಮೇಲೆ ಮತ್ತೆ ಏನು ಮಾಡ್ತಾರೆ, ಸ್ಟಡಿಗೆ ವಾಪಸ್ ಹೋಗ್ತಾರೆ. ಸೊ ಇದು ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ ನೀವು, ಓಕೆನಾ. ಸೊ ನಿಮ್ಮದು ಟೈಮು ವೇಸ್ಟು, ನಿಮ್ಮ ಸ್ಟಡಿನೂ ಹೋಯ್ತಲ್ಲಿ. ಸೊ ಈಗ ನೀವು ಏನು ಮಾಡಬೇಕು, ಫಸ್ಟು ನೀವು ಬರೋದಾದರೆ ಏನಾದರೂ ಯೂಟ್ಯೂಬ್ಗೆ ಬರೋದಾದರೆ, ಓಕೆನಾ. ಸೊ ನಿಮ್ಮ ಮನೇಲೂ ನಿಮಗೆ ಬೈತಾರೆ, ಎಲ್ಲನ ಬಿಟ್ಬಿಟ್ಟು ಓದೋದನ್ನೆಲ್ಲ ಬಿಟ್ಬಿಟ್ಟು ಯೂಟ್ಯೂಬಿಗೆ ಬಂದಿದ್ದಾನೆ ಅದು ಇದು ಅಂತ ಜಗಳ ಎಲ್ಲ ಆಗುತ್ತೆ ಮನೇಲಿ. ಸೊ ನಾನು ನೋಡಿದ ಪ್ರಕಾರ ಯಾವುದೋ ಒಂದು ನ್ಯೂಸಲ್ಲಿ ನಾನು ನೋಡಿದೆ. ಸೊ ಒಬ್ಬರು ಹಸ್ಬೆಂಡ್ ವೈಫ್ ಇರ್ತಾರಂತೆ. ಸೊ ಅವ್ರ ವೈಫು ತುಂಬ ರೀಲ್ಸ್ ಮಾಡ್ತಾ ಇರ್ತಾರಂತೆ. ಆಗ ಏನಾಗುತ್ತಂತೆ, ಸೊ ಅವರು ಹೇಳ್ತಾರಂತೆ, ಅವರು ಹಸ್ಬೆಂಡ್ ಏನಿರ್ತಾರೆ ಅವ್ರ ವೈಫಿಗೆ ಹೇಳ್ತಾರಂತೆ, ಈ ಥರ ರೀಲ್ಸ್ ಎಲ್ಲ ಮಾಡಬೇಡಿ ಅಂತ ಎಲ್ಲ ಹೇಳ್ತಾರಂತೆ. ಸೊ ಅವ್ರು ಆದರೂ ಕೇಳಲ್ಲಂತೆ, ರೀಲ್ಸ್ ಏನಿರುತ್ತೆ ಅದು ಮಾಡ್ತಾನೆ ಇರ್ತಾರಂತೆ. ಸೊ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಗೊತ್ತಿಲ್ಲ ಅವ್ರ ಹಸ್ಬೆಂಡಿಗೆ ಏನಾಗುತ್ತೆ ಅಂತ. ಅವ್ರು ಏನು ಮಾಡ್ತಾರೆ, ನೇಣ ಹಾಕ್ಕೊಂಡು ಸತ್ತೋಗ್ಬಿಡ್ತಾರಂತೆ. ಸೊ ನಾನು ಈ ನ್ಯೂಸ್ ಎಲ್ಲ ನೋಡಿದ್ದೆ. ಸೊ ಏನು ನ್ಯೂಸ್ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ನಂಗೆ ಕಮೆಂಟಲ್ಲಿ ಹೇಳಿ, ಓಕೆನಾ. ಸೊ ಈ ಥರ ಎಲ್ಲ ಜಗಳಗಳೆಲ್ಲ ಆಗುತ್ತೆ. ಸೊ ಮನೇಲೆಲ್ಲ ಜಗಳ ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಿದ್ದಾನೆ ಯೂಟ್ಯೂಬ್ ಅಂತ. ಸೊ ನೀವು ಏನು ಮಾಡಿ, ಫಸ್ಟು ನೀವು ಸ್ಟಡಿಯಲ್ಲಿ ಫೋಕಸ್ ಮಾಡಿ, ಸ್ಟಡಿಯಲ್ಲಿ ಒಳ್ಳೆ ಮಾರ್ಕ್ಸ್ನ ತೆಗೀರಿ. ಸ್ಟಡಿಯಲ್ಲೇ ನೀವು ತುಂಬ ಚೆನ್ನಾಗಿ ಎಕ್ಸಾಮಲ್ಲಿ ಚೆನ್ನಾಗಿ ಪಾಸ್ ಆಗಿ ಅದು ಎಷ್ಟು ತುಂಬ ಜಾಸ್ತಿ ಮಾರ್ಕೆಲ್ಲ ತೆಗೆದುಬಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ತೋರಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸಿ, ನಾನು ನೋಡಿ ನಾನು ಸ್ಟಡಿನೂ ಮಾಡ್ತಾಯಿದ್ದೀನಿ, ನನಗೆ ಯೂಟ್ಯೂಬ್ನು ಮಾಡಬೇಕಂತ ಅನ್ನಿಸ್ತಾ ಇದೆ. ಸೊ ನಾನು ಯೂಟ್ಯೂಬ್ಗೆ 1 to 2 hours ಕೊಡ್ತೀನಿ. ಸೊ 1 to 2 hours ಆದರೂ ನಂಗೆ ಪರ್ಮಿಷನ್ ಕೊಡಿ ಅಂತ ನಿಮ್ಮ ಪೇರೆಂಟ್ಸ್ ಏನಿರ್ತಾರೆ ಅವ್ರ ಹತ್ರ ನೀವು ಕೇಳ್ಕೊಳ್ಳಿ, ಅವ್ರಿಗೆ ಕನ್ವಿನ್ಸ್ ಮಾಡಿ. ಯಾಕೆ ಒಪ್ಪಲ್ಲ ನಿಮ್ಮ ಪೇರೆಂಟ್ಸು? ಸೊ ನೀವು ಏನಾದರೂ ಏನು ಓದ್ತಾ ಇದ್ದೀರಾ ಅದನ್ನೇ ಬಿಟ್ಬಿಟ್ಟು ಯೂಟ್ಯೂಬ್ಗೆ ಏನಾದರೂ ಬಂದುಬಿಟ್ರೆ, ಸೊ ನಿಮ್ಮ ಪೇರೆಂಟ್ಸ್ ಕೋಪ ಬಂದೇ ಬರುತ್ತೆ, ಯಾವುದೇ ಪೇರೆಂಟ್ಸ್ ಆದರೆ ಆಗಲಿ. ಸೊ ಕೋಪ ಬಂದೇ ಬರುತ್ತಲ್ವ. ಸೊ ಈ ಕೆಲಸನ ಮಾಡಬೇಡಿ. ಸೊ ಎಲ್ಲನೂ ಬಿಟ್ಬಿಟ್ಟು ನೀವು ಯೂಟ್ಯೂಬಿಗೆ ಬಂದರೆ ನೀವು ಯೂಟ್ಯೂಬಲ್ಲಿ ಗ್ರೋ ಆಗ್ತೀರಾ ಅಂತ ಏನು ಗ್ಯಾರಂಟಿ? ಸೊ ಒಬ್ಬರು ಯೂಟ್ಯೂಬರ್ಸ್ ಇದ್ದಾರೆ, ಸೊ ಅವ್ರನ್ನ ನೋಡಿ ಒಂದು 100 ಜನ ಇನ್ಸ್ಪೈರ್ ಆಗಿ 100 ಜನ ಚಾನೆಲ್ ಓಪನ್ ಮಾಡ್ತಾರೆ ಅಂದ್ಕೊಳ್ಳಿ, ಓಕೆನಾ. ಸೊ ಆ 100 ಜನದಲ್ಲಿ ಆ 100%ಅಲ್ಲಿ 5% ಮಾತ್ರ ಚಾನಲ್ಸ್ ಏನಿರುತ್ತೆ ಅದು ಗ್ರೋ ಆಗುತ್ತೆ, ಆ್ಯಂಡ್ ಅವ್ರದ್ದು ದುಡ್ಡು ಸಂಪಾದನೆ ಚೆನ್ನಾಗಿ ಮಾಡ್ತಾರೆ. ಅವರು ಬೈಕ್ನೂ ತಗೊತಾರೆ, ಬಂಗ್ಲೆನೂ ತಗೋತಾರೆ, ಎಲ್ಲನೂ ತಗೋತಾರೆ. ಬಟ್ ಆ 90% ಜನ ಏನಿರ್ತಾರೆ ಅವರು
ಗ್ರೋ ಆಗಲ್ಲ. ಓಕೆನಾ. ಸೊ ಗ್ರೋ ಆಗಲ್ಲ ಅಂತ ಅಲ್ಲ, ಬಟ್ ಆಗ್ತಾರೆ, ಅಷ್ಟು ಗ್ರೋ ಆಗೋದಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಓಕೆನಾ. ಲೈಕ್ ಎಷ್ಟು ಮೋಟಿವೇಶನ್ ಮಾಡಿದರು ನಿಮಗೆ ಯೂಟ್ಯೂಬರ್ಸು, ನನ್ನ ಹತ್ರ ಅದಿದೆ ಇದಿದೆ ಅಂತ. ಸೊ ಅಷ್ಟು ಗ್ರೋ ಆಗೋಕ್ಕಾಗಲ್ಲ, ಒಂದು ಮಟ್ಟಿಗೆ ಗ್ರೋ ಆಗ್ತಾರೆ ಅಷ್ಟೇ. ಓಕೆನಾ. ಸೊ ನೀವು ಯೂಟ್ಯೂಬ್ ಮೇಲೇ ಡಿಪೆಂಡ್ ಆಗಕ್ಕೆ ಹೋಗ್ಬಿಡಿ. ಯಾರಾದರೂ ಜಾಬ್ ಮಾಡ್ತಿರಿದ್ರೂ ಅಷ್ಟೇ, ಜಾಬ್ನ ಬಿಟ್ಬಿಟ್ಟು ನೀವು ಯೂಟ್ಯೂಬಿಗೆ ಬರಬೇಡಿ. ಸೊ ಯಾವಾಗ ನಿಮಗೆ ಯಾವ ಕಂಡೀಷನಲ್ಲಿ ಜಾಬ್ ಬಿಡಬೇಕಂದ್ರೆ, ನೀವು ಯೂಟ್ಯೂಬಲ್ಲಿ ಬಂದು ವರ್ಕ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ. ಸೊ ಫಸ್ಟ್ನೇ ಅರ್ನಿಂಗಲ್ಲಿ ನಿಮಗೆ ಚೆನ್ನಾಗೆ, ನಿಮ್ಮ ಫಸ್ಟ್ನೇ ಅರ್ನಿಂಗಲ್ಲಿ ಎಲ್ಲ ಮನೆಯದು ಮ್ಯಾನೇಜ್ ಆಗ್ತಿದೆ, ನಿಮಗೆ ಜಾಬ್ ಬಿಡಬೇಕು, ಈಗ ನನಗೆ ಇದರಲ್ಲೇ ಫೋಕಸ್ ಮಾಡಬೇಕು, ಇದರಲ್ಲೇ ವರ್ಕ್ ಮಾಡಬೇಕು ಅಂತ ಅನ್ನಿಸಿದಾಗ, ಆಗ ನೀವು ಬೇಕಿದ್ದರೆ ನಿಮ್ಮ ಜಾಬ್ನ ಕ್ವಿಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ನ ಮಾಡ್ಬೋದು. ಓಕೆನಾ ಗೈಸ್. ಸೊ ಸಾರಿ ಗೈಸ್, ನನಗೆ ನಿಮಗೆ ಡಿಮೋಟಿವೇಶನ್ ಮಾಡಬೇಕಂತ ಏನು ಇದಿಲ್ಲ. ಸೊ ಏನು ಡಾರ್ಕ್ ರಿಯಾಲಿಟಿ ಇದೆ, ಏನು ಡಾರ್ಕ್ ಟ್ರೂತ್ ಇದೆ, ನಾನು ಅದನ್ನು ಜಸ್ಟ್ ಹೇಳಿದೆ ನಿಮಗೆ ಅಷ್ಟೇ. ಬಟ್ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಪ್ಲೀಸ್ ಅವ್ರ ಸ್ಟಡಿನ ಬಿಟ್ಟು ಡೈರೆಕ್ಟ್ ಯೂಟ್ಯೂಬ್ಗೆ ಬರಬೇಡಿ. ನೀವು ಸ್ಟಡಿನೂ ಮಾಡಿ, ಯೂಟ್ಯೂಬ್ನೂ ಮಾಡಿ. ಆ್ಯಂಡ್ ನಾನು ಯೂಟ್ಯೂಬ್ಗೆ ಬರಬೇಡಿ ಅಂತಲೂ ನಿಮಗೆ ನಾನು ಹೇಳ್ತಿಲ್ಲ. ಏನು ನಿಮ್ಮ ಸ್ಟಡಿ ಇದೆ ಅದ್ರ ಮೇಲೂ ಫೋಕಸ್ ಮಾಡಿ, ಆ್ಯಂಡ್ ಯೂಟ್ಯೂಬ್ ಮೇಲೂ ಒಂದು ಸ್ವಲ್ಪ ಅದಕ್ಕೆ ಟೈಮ್ನು ಕೊಡಿ, ಆಗ ನೀವು ವೀಡಿಯೋಸ್ನ ಮಾಡಿ. ಓಕೆನಾ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.